ಹಾಯ್ ಫ್ರೆಂಡ್ಸ್, ಇವತ್ತು ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ನಾವು ಏನು ಮಾಡ್ತಾ ಇದ್ದೀವಿ, ಇಷ್ಟು ದಿನ ಕ್ಲಾಸ್ಗಳನ್ನು ಅಥವಾ ವಿಡಿಯೋಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳನ್ನು ನಾವು ಮಾಡಿವಿ, ಮಂచి ಚರ್ಚೆ ಮಾಡಿವಿ. ಬಟ್ ಇವತ್ತೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಂದು ಭೌತಿಕವಾಗಿರ್ತಕ್ಕಂಥ ಒಂದು ವಿಷಯವನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಭೌತಿಕವಾಗಿರ್ತಕ್ಕಂಥ ವಿಷಯವನ್ನ ಯಾಕೆ ನಾವು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ, ಒಂದು ವಿಷಯದ ಬಗ್ಗೆ ನಾವು ಕಂಟಿನ್ಯೂ ತಿಳ್ಕೊಂಡಿವಿ ಅಂತಂದ್ರೆ ಅದ್ರದ್ದು ಪೂರ್ತಿ ಇತಿಹಾಸ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಹಾಗೆ ನಾವು ಮಾಡ್ತಕ್ಕಂಥ ಚಾಪ್ಟರ್ ಯಾವ್ದು ಅಂತಂದ್ರೆ ಇತಿಹಾಸ ಮತ್ತು ಪೂರಕ. ಏನ್ರಿ ಇತಿಹಾಸ? ಯಾಕೆ ಬೇಕು ನಮ್ಗೆ ಇತಿಹಾಸ? ಇತಿಹಾಸದಿಂದ ನಮಗಾಗ್ತಕ್ಕಂಥ ಲಾಭಗಳೇನು? ಇತಿಹಾಸವನ್ನ ನಾವು ಹೇಗೆ ಅಧ್ಯಯನ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನಾ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇತಿಹಾಸವನ್ನ ನಾವು ನೋಡೋಣ. ಯಾಕೆ ಇತಿಹಾಸ ನಾವು ಏನು ಹೇಳ್ತೀವ್ರಿ? ಇತಿಹಾಸವನ್ನು ಎಲ್ಲ ಸಹಾಯಕ ವಿಜ್ಞಾನಗಳ ತಾಯಿ ಅಂತೇಳಿ ನಾವೇನ್ ಮಾಡ್ತೇವ್ರಿ, ಕರಿತೀವ್ರಿ. ದಿ ಮದರ್ ಆಫ್ ಆಲ್ ಎಕ್ಸುಲರಿ ಸೈನ್ಸಸ್ ಅಂತೇಳಿ ನಾವು ಕರಿತೇವ್ರಿ. ಇತಿಹಾಸ ಏನ್ ಮಾಡ್ತದಂದ್ರಿ, ಇತಿಹಾಸದೊಳಗೆ ಬರ್ತಕ್ಕಂತ ಪ್ರತಿಯೊಂದು ಮಾಹಿತಿಯನ್ನ ಏನ್ ಮಾಡ್ತೀವ್ರಿ, ನಾವು ಡಿವೈಡೇಷನ್ ಆಗಿ ಮಾಡ್ತೀವಿ ಅಥವಾ ಶಾಸ್ತ್ರಗಳು ಅಂತ ಕರಿತೀವ್ರಿ. ಫಸ್ಟ್ ನಾವು ಇತಿಹಾಸದಲ್ಲಿ ಇರತಕ್ಕಂತ ಶಾಸ್ತ್ರಗಳನ್ನ ಡಿವೈಡ್ ಮಾಡ್ಕೋಣ. ಫಸ್ಟ್ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ಐತಿಹಾಸಿಕ ಮಾಹಿತಿಗಳು ಮತ್ತೇನ್ರಿ ಮುಂತಾದವುಗಳು ಏನ್ ಬರ್ತಾವ್ರಿ ಈ ಇತಿಹಾಸದಲ್ಲಿ ಬರ್ತಾವ. ಫ್ರೆಂಡ್ಸ್, ಫಸ್ಟ್ ಆಗಿ ನಾವು ಇತಿಹಾಸ ಹೇಗೆ, ಇತಿಹಾಸ ಯಾಕೆ ಬಂತು, ಇತಿಹಾಸಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನು, ಈ ಪ್ರತಿನಿತ್ಯದ ಜೀವನ. ಈಗ ನಮ್ದು ಒಂದು ಜೀವನ ನಡೆಯಾಕತೈತಿ ಅಂತಂದ್ರ ನಾವ್ ಏನ್ ಮಾಡ್ತೇವ್ರಿ, ಅಥವಾ ನಾ ಯಾವುದೇ ಒಂದು ಕೆಲ್ಸಕ್ಕೆ ಹೊಂಟಿದ್ದೀನಿ, ಅಥವಾ ನನಗೆ ಬಡತನ ಇದೆ, ನನಗೆ ಸಿರಿತನ ಇದೆ ಅನ್ನೋದನ್ನ ನನ್ನ ಕನವರಿಕೆಯಲ್ಲಿ ಮನವರಿಕೆ ಮಾಡ್ಕೊಂಡಾಗ, ಬಟ್ ಆ ಸಿರಿತನ ನಮ್ಗೆ ಹೇಗ್ ಬಂತು ಅಥವಾ ಬಡತನ ನಮ್ಗೆ ಹೇಗ್ ಬಂತು, ಫಸ್ಟ್ ನಮ್ಗೆ ನಮ್ಮ ಜೀವನನೇ ನಾವು ತಗೊಳ್ಳೋಣ. ಫಸ್ಟ್ ನಮ್ಮ ಜೀವನನೇ ನಾವು ತಗೊಂಡಾಗ, ಇನ್ ಕೇಸ್ ಯಾವುದೇ ಒಬ್ಬ ಮನುಷ್ಯ ಏನ್ರಿ, ಅವನು ಮೊದಲು ಸಿರಿತನ ಏನ್ರಿ ಅವನ ಕಡೆ ಜಾಸ್ತಿ ಬಂದಿರ್ತದ, ಜಾಸ್ತಿ ಸಿರಿವಂತನಾಗಿರ್ತಾನ. ಅವಾಗ ಜಾಸ್ತಿ ಸಿರಿವಂತನಾದಾಗ ಬಟ್ ಅವ್ ಪ್ರೆಸೆಂಟ್ಲಿ ಸಿಚುವೇಶನ್ ಅವನ್ ಏನ್ ಮಾಡತ್ತಾನು, ಆ ಸಿರಿತನವನ್ನ ಹೇಗೆ ಕಾಪಾಡ್ಕೊಂಡು ಹೊಂಟಾನು ಅನ್ನೋದನ್ನ ನಾವೇನ್ ಮಾಡ್ಬೇಕ್ರಿ, ಫಸ್ಟ್ ಮನವರಿಕೆ ಮಾಡ್ಕೋಬೇಕು. ಯಾಕೆ ಆ ಸಿರಿತನ ಯಾಕೆ ಬಂತು, ಯಾರಿಂದ ಬಂತು ಅಂತೇಳಿ ಬಂದಾಗ ನಾವೇನ್ ಮಾಡ್ತೀವ್ರಿ, ಸಿರಿತನವನ್ನ ಅವರು ಹಿಸ್ಟಾರಿಕಲ್ ಹೋಗ್ತೀವ್ರಿ. ಫಾರ್ ಎಕ್ಸಾಂಪಲ್ ಅವ್ರ ಹಿರಿಯರು ಗಳಿಸಿದ ಆಸ್ತಿಯ ಮೇಲೆ ನಾವೇನ್ ಹಾಕಿವ್ರಿ, ಡಿಪೆಂಡ್ಸ್. ಅಂದ್ರೆ ನಾವ್ ಅಲ್ಲಿ ಏನ್ ಮಾಡ್ಬೇಕ್ರಿ, ಆಟೋಮೆಟಿಕ್ ಆಗಿ ನಾವು ಹಿಸ್ಟಾರಿಕಲ್ ಅಥವಾ ಇತಿಹಾಸಕ್ಕೆ ಹೋಗ್ಲೇಬೇಕು ನಾವು. ಯಾಕಂತಂದ್ರೆ ಅವನ ಸಿರಿತನ ಗೊತ್ತಾಗ್ಬೇಕು ಅಂತಂದ್ರೆ ಅವನು ಇತಿಹಾಸಕ್ಕೆ ಹೋಗ್ಬೇಕು, ಅಥವಾ ಅವ್ರ ಹಿರಿಯರ ಗಳಿಸಿದ ಆಸ್ತಿಯನ್ನ ನಾವೇನ್ ಮಾಡ್ಕೋಬೇಕ್ರಿ, ಅವಾಗ ಕಂಟಿನ್ಯೂ ಮಾಡ್ಕೊಂಡಾಗ ಅದೇನಾಗತ್ರಿ, ಅವನ ಇತಿಹಾಸ ಅಥವಾ ಅವನ ಮನೆಯ ಇತಿಹಾಸ ತಿಳಿಯುತ್ತೆ. ಹಾಗೆ ಇಲ್ಲಿ ಏನ್ ಮಾಡ್ತೀವ್ರಿ, ನಾವು ನಮ್ಮ ಟೋಟಲ್ ಆಗಿರ್ತಕ್ಕಂಥ ಇತಿಹಾಸ ಮತ್ತು ಪೂರಕ ಅಂತ ಕೇಳಿದಾರೆ. ಪೂರಕ ಇತಿಹಾಸದ ಬಗ್ಗೆ ಅಧ್ಯಯನವನ್ನ ಮಾಡೋದು. ಯಾಕೆ ಇತಿಹಾಸ? ಫಾರ್ ಎಕ್ಸಾಂಪಲ್ ಅರ್ಥಶಾಸ್ತ್ರ ಅಂತೇಳಿ ಮಾಡಿದಾರು, ಸಮಾಜಶಾಸ್ತ್ರ ಅಂತೇಳಿ ಮಾಡಿದಾರು, ಮನೋವಿಜ್ಞಾನ ಶಾಸ್ತ್ರ ಅಂತೇಳಿ ಮಾಡಿದಾರು. ಅಥವಾ ಇವನ್ ಎಲ್ಲ ಯಾಕೆ ಡಿವೈಡ್ ಮಾಡ್ಕೊಂಡ್ರು, ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದನ್ನ ಏನ್ ಮಾಡಿದಾರೆ, ಡಿವೈಡ್ ಮಾಡ್ಕೊಂಡಾರು. ಯಾಕೆ ಡಿವೈಡ್ ಮಾಡ್ಕೊಂಡ್ರಿ, ಈಗ ನಮಗೆ ಕಂಟಿನ್ಯೂ ಒಂದನ್ನೇ ಹೇಳಾಕ, ಫಾರ್ ಎಕ್ಸಾಂಪಲ್ ಈ ಭೂಗೋಳ ಶಾಸ್ತ್ರದ ಬಗ್ಗೆ ಹೇಳಾಕತ್ರ ಜಸ್ಟ್ ನಾವು ಭೂಗೋಳ ಶಾಸ್ತ್ರದ ಬಗ್ಗೆನೇ ಮಾತ್ರ ಅಧ್ಯಯನ ಮಾಡ್ಬೇಕು. ಈ ಫಾರ್ ಎಕ್ಸಾಂಪಲ್ ಟೆಂತ್ ಬುಕ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತ 10th ಬುಕ್ಸ್ ಇರ್ಬೋದು, ಅಥವಾ ಬೇರೆ ಏನ್ ಮಾಡ್ಯಾರಿ, ಇಂಥವನ್ನ ಡಿವೈಡೇಷನ್ ಮಾಡಿದಾರ್ರಿ. ಭೂಗೋಳ ಶಾಸ್ತ್ರ ಅಂತ ಮಾಡ್ಯಾರು, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಅಂತ ಹೇಳ್ಕಾರ ಮಾಡಿದಾರ್ರಿ. ಬಟ್ ನಾವು ಸ್ಟೆಪ್ ಬೈ ಸ್ಟೆಪ್ ಎಜುಕೇಶನ್ ಜಾಸ್ತಿ ಆದಂಗೆ, ಅಥವಾ SSLC ಮುಗಿಸಿ PUC ಹೋಗ್ತೀವಿ, PUC ಮುಗಿಸಿ ಡಿಗ್ರಿಗೆ ಹೋಗ್ತೀವಿ, ಅಥವಾ ಮುಂದೆ MA ಬರುತ್ತ, ಅಥವಾ MA ಅಂದ್ರೆ ಆರ್ಟ್ಸ್ಗೆ ಸಂಬಂಧಪಟ್ಟಂಗೆ MA ಹೋಗ್ತೀವಿ, ಅಥವಾ ಕಾಮರ್ಸ್ಗೆ ಸಂಬಂಧಪಟ್ಟಂಗೆ MCOM ಹೋಗ್ತೀವಿ. ಜಾಸ್ತಿ ಹೋದಂಗೆ ಏನ್ ಮಾಡ್ತೀವ್ರಿ, ನಾವು ಜಾಸ್ತಿ ಜ್ಞಾನವನ್ನ ತಿಳ್ಕೊಂತ ಹೋಗ್ತೀವಿ. ಯಾಕೆ ಆ ಜ್ಞಾನವನ್ನ ತಿಳ್ಕೊಬೇಕು? ಜ್ಞಾನವನ್ನ ನಾವು ಕೋರ್ಸಿಗೆ ಸಂಬಂಧಪಟ್ಟಂಗೆ ಏನು, ಜಸ್ಟ್ ನಾವು ಕೋರ್ಸ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಮಾತ್ರ ತಿಳ್ಕೋದಲ್ಲ, ಅದರ ಹಿಂದಿನ ಇತಿಹಾಸವನ್ನು ನಾವೇನ್ ಮಾಡ್ಕೋಬೇಕ್ರಿ, ತಿಳ್ಕೋಬೇಕು. ಫಸ್ಟ್ ಇದು ಇತಿಹಾಸದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಅದಕ್ಕೆ ಏನ್ ಮಾಡಿದ್ವಿ, ಈ ಶಾಸ್ತ್ರಗಳನ್ನ ನಾವೇನ್ ಮಾಡಿದ್ವಿ, ಡಿವೈಡ್ ಮಾಡ್ಕೊಂಡಿದ್ವಿ. ಏನ್ರಿ ಈ ಶಾಸ್ತ್ರ? ಹಿಂದೆ ಈ ಇತಿಹಾಸ ಅನ್ನೋದೇನ್ರಿ, ಸಮಾಜ ವಿಜ್ಞಾನದ ಒಂದು ಶಾಖೆಗಳಾಗಿ ಏನಾಗ್ಯಾವ್ರಿ, ನಾವು ಡಿವೈಡೇಷನ್ ಅನ್ನ ಮಾಡ್ಕೊಂಡಿವ್ರಿ. ನಮಗೆ ಏನಾಗತ್ತಂತಂದ್ರ, ಯುವಕರ ಬಗ್ಗೆ ಮುಂತಾದವುಗಳ ಬಗ್ಗೆ ನಾವಿದೆ ಏನು ಶಾಸ್ತ್ರಗಳದಾವಲ್ಲ, ಯುವಕರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅಥವಾ ಉಪಯುಕ್ತವಾದ ಮಾಹಿತಿಯನ್ನ ನಮ್ಗೆ ದೊರಕಿಸ್ಕೊಡಕ ಏನ್ರಿ ಇತಿಹಾಸ ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕೆ ಇತಿಹಾಸ ಅಭ್ಯಾಸದಲ್ಲಿ ಮತ್ತು ಮಾನವನು ಎಲ್ಲ ರಂಗಗಳಲ್ಲಿ ಶತಮಾನದಿಂದ ಸಾಧಿಸಿದ ಮತ್ತು ಸಾಧನೆಗಳ ಬಗ್ಗೆ, ಅಥವಾ
ಸಾವಿರಾರು ವರ್ಷಗಳ ಹಿಂದಿನ ಮಾನವನ ಸಾಧನೆಗಳು ಅಥವಾ ನಮ್ಮಲ್ಲಿರ್ತಕ್ಕಂಥ ಹಳೆಯ ಪ್ರಾಣಿ ಪಕ್ಷಿಗಳು, ಫಾರ್ ಎಕ್ಸಾಂಪಲ್ ಡೈನಾಸೋರ್ಗಳಿದ್ದು, ಡೈನಾಸೋರ್ಗಳು ಏನ್ರಿ ಇತಿಹಾಸದಲ್ಲಿ ಗತಿಸಿ ಹೋದಂತ ಒಂದು ಪ್ರಾಣಿ ಅದು ಡೈನಾಸೋರ್ ಅನ್ನೋದು. ಅವೇನ್ರಿ ಅವೆಲ್ಲ ಇದ್ದು, ಬಟ್ ಅವೆಲ್ಲ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾವೇನ್ರಿ ಆಟೋಮೆಟಿಕ್ ಆಗಿ ಇತಿಹಾಸಕ್ಕೆ ನಾವು ಕಾಲಿಡ್ಲೇಬೇಕು. ಯಾಕಂದ್ರೆ ಇತಿಹಾಸ ಇಲ್ಲ ಅಂತಂದ್ರೆ ನಮ್ಗಿಲ್ಲ, ನಮ್ ಜಗತ್ತೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ಏನಾದ್ರೂ ತಿಳಿಬೇಕಂತಂದ್ರೆ, ಹಳೆಯದನ್ನ ನಾವು ನೆನಪಿಸ್ಕೊಳ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ನಾವು ಹೋಗೋದೇನ್ರಿ ಇತಿಹಾಸಕ್ಕೇ ಹೋಗ್ಬೇಕು. ಯಾಕೆ ಇತಿಹಾಸ ಇಲ್ಲ ಅಂತಂದ್ರೆ ನಮ್ಮ ಜೀವನನೂ ಸಹ ಇಲ್ಲ. ಯಾಕಂತಂದ್ರೆ ಈಗ ಹಂಗೆ ಕಂಪೇರ್ ಮಾಡಿದ್ರೆ ಒಂದು 10 ವರ್ಷಗಳ ಹಿಂದೆ ಭಾರತ 10 ವರ್ಷಗಳ ಹಿಂದೆ ಭಾರತ ಹೇಗಿತ್ತು, 10 ವರ್ಷ ಆದ್ಮೇಲೆ ಈಗಿನ ಭಾರತ ಹೇಗಿದೆ, ಅಥವಾ ಫಾರ್ ಎಕ್ಸಾಂಪಲ್ 10 ವರ್ಷ ಬೇಡ, ಒಂದು 50 ವರ್ಷದ ಹಿಂದೆ ಅಥವಾ ಸ್ವಾತಂತ್ರ್ಯ 1947 ಒಳಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು. 1947 ಒಳಗೆ ಇದ್ದಂತ ಭಾರತ 2024ರಲ್ಲಿ ಇರ್ತಕ್ಕಂಥ ಭಾರತ ಎಷ್ಟು ಕಂಪೇರ್ ಆಗಿದೆ, ಎಷ್ಟು ಡಿಫ್ರೆಂಟ್ ಆಗಿದೆ. ನಮ್ಮ ಭಾರತವನ್ನ ನಾವೇ ನೋಡ್ರಿ, ನಮ್ದು ಏನ್ರಿ ಏನಂತ ಕರಿತೀವಿ ನಾವು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತೇಳಿ ನಮ್ಮ ಭಾರತವನ್ನ ನಾವೇ ಮಾಡ್ತೀವ್ರಿ ಕರಿತೀವ್ರಿ. ಯಾವಾಗ್ರಿ 1947 ಒಳಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ದು ಏನಾಗಿತ್ರಿ, ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ನಮ್ಮ ಭಾರತ ದೇಶದ್ದು ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಅದೇನ್ರಿ ತಿನ್ಲಿಕ್ಕೆ ಊಟ ಇರ್ಲಿಲ್ಲ, ಸರಿಯಾಗಿರ್ತಕ್ಕಂಥ ಆಹಾರ ಧಾನ್ಯಗಳು ಇದ್ರೂ ಸಹ ಏನ್ರಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರ್ಲಿಲ್ಲ ಸರಿಯಾಗಿರ್ತಕ್ಕಂಥ. ಬಡತನ ಮೇಲೇರಿತ್ತು, ಜಾಸ್ತಿ ಬಡತನ ನಮ್ಮ ಭಾರತದಲ್ಲಿತ್ತು. ಬಟ್ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಇವತ್ತು ನಮ್ಮ ಭಾರತದ ಬಡತನದ ಪರ್ಸೆಂಟೇಜು 22% 8%ಗೆ ಇಳಿದಿದೆ. ಅಂದ್ರೆ ನಮ್ಮ ಭಾರತ ಎಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಯಾವುದೇ ರಾಜಕೀಯ ನಾವು ಹಸ್ತಕ್ಷೇಪವನ್ನ ಮಾಡಬಾರ್ದು. ಯಾಕೆಂತಂದ್ರೆ ಇದು ರಾಜಕೀಯ ಬೇರೆ, ನಮ್ಮ ದೇಶ ಬೇರೆ. ಯಾವುದೇ ಪಕ್ಷ ಬರಲಿ, ಯಾವುದೇ ಒಂದು ಸರ್ಕಾರ ಬರಲಿ, ಎಲ್ಲ ಸರ್ಕಾರಗಳೇನ್ರಿ ನಮ್ಮ ದೇಶದ ಅಭಿವೃದ್ಧಿ ಕಡೆಗನೆ ಏನ್ ಮಾಡ್ತಾವ್ರಿ, ವಿಚಾರ ಮಾಡ್ತಾವ. ಇಲ್ಲಿ ನಾವೇನ್ರಿ ಅದು ಅವ್ರು ಹಂಗ್ ಮಾಡಿರು ಇವ್ರಿಗೆ ಬೇಡ, ನಮ್ಗದು ನಮ್ಗೆ ಏನ್ ಬೇಕ್ರಿ, ಓನ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು. ಅದ್ರ ಬಗ್ಗೆ ನಾವು ಏನ್ ಮಾಡ್ಕೋಬೇಕ್ರಿ, ಇತಿಹಾಸದ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ, ಇತಿಹಾಸವನ್ನ ತಿಳ್ಕೊಳ್ಬೇಕು. ಇತಿಹಾಸ ಅನ್ನೋದು ಒಂದು ಮಾನವನ ಅಥವಾ ಎಲ್ಲ ಪ್ರಾಣಿ ಪಕ್ಷಿಗಳ ಅಥವಾ ಹಳೆಯ ಶಿಲಾಯುಗ ಇರ್ಲಿ, ಅಥವಾ ಯಾವುದೇ ಒಂದು ಹಿಂದಿನ ಕಾಲದಲ್ಲಿ ಬರ್ತಕ್ಕಂಥ ಗತಿಸಿ ಹೋದ ಘಟನೆಗಳ ಬಗ್ಗೆ ಇರ್ಬೋದು, ಅಥವಾ ಫ್ಯಾಮಿಲಿ ಅಥವಾ ನಮ್ಮ ಕುಟುಂಬ ಮೊದಲು ಹೇಗಿತ್ತು, ನಮ್ಮ ದೇಶ ಹೇಗಿತ್ತು, ಜಗತ್ತು ಹೇಗಿತ್ತು ಹಿಂದೆ, ಅಥವಾ ಜಗತ್ತಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಹೇಗಿದ್ದು, ಅಥವಾ ಈಗ ಹೇಗಿದ್ದಾವೆ, ಈಗ ನಾವೆಲ್ಲ ನೆನೆಸ್ಕೋಬೇಕಂತಂದ್ರೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೇಕ್ರಿ, ಇತಿಹಾಸಕ್ಕೆನೆ ಬರಬೇಕು. ಇತಿಹಾಸ ಬೇಕು ನಮಗೆ. ಫ್ರೆಂಡ್ಸ್, ನಾವು ಇತಿಹಾಸ ಮತ್ತು ಪೂರಕ ಅಂತೇಳಿ ನಾವು ನೋಡಿದಾಗ ಇದರಲ್ಲಿ ಇದನ್ನ ನಾವು ಪುರಾತತ್ವ ಶಾಸ್ತ್ರ ಅಂತೇಳಿ ಕರಿತೀವ್ರಿ. ಪುರಾತತ್ವ ಶಾಸ್ತ್ರ ಮತ್ತು ಇತಿಹಾಸಗಳೇನ್ರಿ ಒಂದಕ್ಕೊಂದು ಏನ್ರಿ ಅವಿನಾಭಾವ ಇರ್ತಕ್ಕಂಥ ಒಂದು ಸಂಬಂಧವನ್ನ ಹೊಂದಿದೆ. ಏನ್ರಿ ಈ ಪೂರಕ ವಿಷಯಗಳು, ಯಾಕೆ ಈ ಪೂರಕ ವಿಷಯಗಳು ಬೇಕು? ಕತ್ತಲೆಗೂ ಮುಂಚೆ ಸಂಡೆ ಇಲ್ಲ. ಇನ್ ಇಂಡಿಯಾ ದೇರ್ ಇಸ್ ನೋ ಟ್ವಿಲೈಟ್ ಬಿಫೋರ್ ಡಾರ್ಕ್. ಭಾರತದಲ್ಲಿ ಕೆಲವು ಘಟನೆಗಳಿವೆ ಹೊರತು ಚರಿತ್ರೆ ಇಲ್ಲ. ಭಾರತದಲ್ಲಿ ಕೆಲವು ಘಟನೆಗಳಿವೆ ಹೊರತು ಚರಿತ್ರೆ ಇಲ್ಲ ಎಂಬ ಪಾಶ್ಚಾತ್ಯರ ಉದ್ಗಾರಗಳು ಏನಾದ್ರು ಕೇಳಿ ಬಂದ ಕಾಲದೊಳಗ ಮ್ಯಾಕ್ಸ್ ಮುಲ್ಲರ್ ಮತ್ತು ಬಾಫೆ ರೋದ್ ಮುಂತಾದ ಇತಿಹಾಸ ತಜ್ಞರು ಕೇವಲ ಸಾಹಿತ್ಯ ಆಧಾರಗಳ ಮೇಲೆ ಭಾರತದ ಇತಿಹಾಸವನ್ನು ರಚಿಸಲು ಪ್ರಯತ್ನಿಸಿದರು. ಇದರಲ್ಲಿ ನಾವು ಡೈರೆಕ್ಟ್ ಆಗಿ ನಾವು ತಗೊಂಡಾಗ ಅವ್ರೇನಂತಾರೆ, ಭಾರತದಲ್ಲಿ ಕತ್ತಲಿದೆ ಹೊರತು ಸಂಧೆ ಇಲ್ಲ ಅಂದಾಗ ಭಾರತ ಬರೀ ಕತ್ತಲಲ್ಲಿ ಮುಳುಗಿದೆ. ಅಂದ್ರೆ ಅಲ್ಲಿ ತಿಳುವಳಿಕೆ ಇಲ್ಲ, ಅಲ್ಲಿ ಜನರಿಗೆ ತಿಳುವಳಿಕೆ ಇಲ್ಲ, ಅಲ್ಲಿ ಸಂಧೆ ಇಲ್ಲ ಅಥವಾ ಸಂಜೆ ಇಲ್ಲ ಅಂತೇಳಿ ನಾವು ಕರಿತೀವ್ರಿ. ಇದನ್ನೇನ್ ಮಾಡಿರಿ ಪಾಶ್ಚಿಮಾತ್ಯರು ಏನ್ ಮಾಡ್ರಿ, ಭಾರತದಲ್ಲಿ ಚರಿತ್ರೆಗಳಿಲ್ಲ, ಜಸ್ಟ್ ಘಟನೆಗಳಿವೆ ಅಷ್ಟೇ. ಘಟನೆಗಳನ್ನು ತಗೊಂಡಾಗ ನಮ್ದು ಸ್ವಾತಂತ್ರ್ಯ ಸಂಗ್ರಾಮ ಬೋದು ಇವ್ರೇನ್ರಿ ಜಸ್ಟ್ ಘಟನೆಗಳು, ಅವರಿಗೆ ಅವು ಘಟನೆಗಳು. ಬಟ್ ನಮ್ಮ ಭಾರತೀಯರಿಗೆ ನಮ್ಗೇನ್ರಿ, ನಮಗವು ಚರಿತ್ರೆಯಾಗಿ ಉಳಿತಾವ. ಯಾಕಂತಂದ್ರೆ ನಮ್ಮ ಭಾರತೀಯರ ತ್ಯಾಗ ಬಲಿದಾನಗಳು ನಮಗೂ ಗೊತ್ತು, ಅವ್ರಿಗೂ ಗೊತ್ತು. ಬಟ್ ನಮ್ಮ ದೇಶಾಭಿಮಾನ ಅಂತೇಳಿ ಬಂದಾಗ, ನಮ್ಮ ಭಾರತದ ಇತಿಹಾಸ ಅಂತ ತಗೊಂಡಾಗ ನಾವೇನ್ ಮಾಡ್ತೀವ್ರಿ, ನಮ್ಮ ದೇಶದ ಬಗ್ಗೆ ನಾವು ಹೊಂದಲೇಬೇಕು, ನಮ್ಮ ದೇಶದ ಅಭಿಮಾನವನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಲೇಬೇಕು. ಯಾಕಂತಂದ್ ಬಂದಾಗ ನಾವು ಜಸ್ಟ್ ನಮ್ಮ ಭಾರತದ ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಡ, ನಮ್ ಘಟನೆಗಳ ಜೊತೆಗೆ ನಮ್ಮ ಭಾರತದ ಚರಿತ್ರೆಯನ್ನು ಸಹ ನಾವೇನ್ ಮಾಡ್ಕೋಬೇಕ್ರಿ, ಅದನ್ನ ಇದನ್ನ ಮಾಡ್ಕೋಬೇಕ್ರಿ. ಪಾಶ್ಚಿಮಾತ್ಯ ಏನ್ ಮಾಡ್ತಾರಂತಂದ್ರ
ಪುರಾತತ್ವ ಶಾಸ್ತ್ರಕ್ಕೆ ಬಂದಾಗ ಪಾಶ್ಚಿಮಾತ್ಯರು ನಮ್ಮ ಭಾರತದ ಇತಿಹಾಸವನ್ನ ತಿರುಚಲು ಹೋಗ್ತಾರೆ. ಏನ್ರಿ ತಿರುಚಲು ಅಂತಂದ್ರೆ ಜಸ್ಟ್ ಭಾರತದೊಳಗೆ ಘಟನೆಗಳು ಅಷ್ಟಾಗಿದಾವ್, ಜಸ್ಟ್ ಘಟನೆಗಳಿಗೆ ಅಷ್ಟಾಗಿದಾವು, ಬಟ್ ಚರಿತ್ರೆಗಳಿಲ್ಲ. ಚರಿತ್ರೆಗಳು ಅಂತಂದ್ ಬಂದಾಗ ನಮಗೆ ಆಟೋಮೆಟಿಕ್ಲಿ ಪುರಾತತ್ವ ಶಾಸ್ತ್ರವನ್ನ ನಾವೇನ್ ಮಾಡ್ಕೋಬೇಕ್ರಿ, ಇಲ್ಲೇ ಅನುಸರಿಸಲೇಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಪುರಾತತ್ವ ಶಾಸ್ತ್ರವನ್ನ ಅನುಸರಿಸಲೇಬೇಕ್ರಿ. ಹೌದಾ ಫ್ರೆಂಡ್ಸ್? ನಾವು ಕ್ರಿಸ್ತ ಪೂರ್ವ 3000ಕ್ಕೆ ಹಿಂದಿನ ಚರಿತ್ರೆಯನ್ನು ನಾವೇನ್ ಮಾಡ್ಬೋದ್ರಿ, ರಚಿಸಲು ನೇರವಾದ ಸಾಧನೆ ಅಂದ್ರೆ ನಮ್ಗೇನ್ರಿ ಪುರಾತತ್ವ ಶಾಸ್ತ್ರ. ಅಂದ್ರ ಕ್ರಿಸ್ತ ಹುಟ್ಟುಕ್ಕಿಂತ ಮೊದಲ ಕ್ರಿಸ್ತ ಪೂರ್ವದಲ್ಲಿ ನಾವೇನ್ರಿ ಕ್ರಿಸ್ತ ಪೂರ್ವ 3000ಕ್ಕೆ ಹೋಲಿಸಿದರೆ ಹಿಂದಿನ ಚರಿತ್ರೆಯನ್ನು ರಚಿಸಲು ನೇರವಾದ ಸಾಧನ ಯಾವುದು ಅಂತ ಕೇಳಿರೋದು ಪುರಾತತ್ವ ಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ ಫ್ರೆಂಡ್ಸ್. ಪ್ರಾಚೀನ ಮಾಹಿತಿಯನ್ನು ಒದಗಿಸುವಲ್ಲಿ ಟೋಟಲ್ ಆಗಿ ಪ್ರಾಚೀನವಾಗಿರ್ತಕ್ಕಂಥ ಪ್ರಾಚೀನ ಇತಿಹಾಸದ ರಚನೆಗೆ ಸಂಬಂಧಿಸಿದಂತೆ ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ಸಮಗ್ರವಾಗಿ ಮಾಹಿತಿಯನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ಅಂದ್ರೇನ್ರಿ, ನಮ್ಮ ಭಾರತದ ಇತಿಹಾಸ ರಚನೆಗೆ ಸಂಬಂಧಪಟ್ಟಂತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮೂಲಾಧಾರಗಳನ್ನು ರಚಿಸಲು ಏನಾಗೈತ್ರಿ, ವಿಫಲವಾಗಿದೆ. ಯಾವಾಗ್ರಿ ಇದು? ಕ್ರಿಸ್ತ ಪೂರ್ವ 3000 ವರ್ಷದ ಹಿಂದೆ. ಕ್ರಿಸ್ತ ಪೂರ್ವ ಇನ್ನು ಕ್ರಿಸ್ತ ಹುಟ್ಟುಕ್ಕಿಂತ ಮೊದಲ ಏನಿತ್ರಿ, ಪುರಾತತ್ವ ಶಾಸ್ತ್ರ ಏನ್ ಬಂದಿತ್ರಿ. ಅದು ಪುರಾತತ್ವ ಶಾಸ್ತ್ರ ಶಾಖೆಗಳಾದ ಭೂ ಉತ್ಖನನ, ಶಾಸನ, ನಾಣ್ಯಗಳು, ಸ್ಮಾರಕಗಳನ್ನ ನಾವೇನ್ ಮಾಡ್ಬೋದ್ರಿ, ಈ ಪುರಾತತ್ವ ಶಾಸ್ತ್ರ ಒಳಗ ನೋಡ್ಬೋದು. ಆ ಕಾರಣವಾಗಿ 1860ರಲ್ಲಿ ಪುರಾತತ್ವ ಶೋಧನೆ ಇಲಾಖೆಯನ್ನ ಸ್ಥಾಪನೆ ಮಾಡ್ಯಾರ್ರಿ. ಯಾವಾಗ್ರಿ? 1860 1860 ಒಳಗೆ ಏನ್ ಮಾಡ್ಯಾರ್ರಿ, ಪುರಾತತ್ವ ಶೋಧನೆ ಇಲಾಖೆ. ಇಲ್ಲಿ ಮೇನ್ಲಿ ಬಂದಾಗ ನಾವು ಪುರಾತತ್ವ ಶೋಧನೆ ಅಂತ ಹೇಳಿ ಯಾಕೆ ಬಂತ್ರಿ, ಈ ಶೋಧನೆ ಇಲಾಖೆಯನ್ನ ಯಾಕೆ ಸ್ಥಾಪನೆ ಮಾಡಿರು ಅಂದ್ರೆ ಏನ್ರಿ, ಶೋಧನೆಯನ್ನ ಯಾಕೆ ಸ್ಥಾಪನೆ ಮಾಡಿರು ಅಂತಂದ್ರ ನಮ್ಮ ಪುರಾತತ್ವ ಶಾಸ್ತ್ರದೊಳಗ ಎಷ್ಟು ವರ್ಷದ ಹಿಂದಿನ ಕಾಲದಲ್ಲಿ ಗತಿಸಿ ಹೋದಂತ ಘಟನೆಗಳಿರ್ಬೋದು ಅಥವಾ ಚರಿತ್ರೆಗಳಿರ್ಬೋದು. ನಮ್ಮ ಭಾರತಕ್ಕೆ ಬಂದ್ರೆ ನಾವೇನ್ರಿ, ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ್ರಿ ಫ್ರೆಂಡ್ಸ್, ನಾವು ನಮ್ಮ ಭಾರತದಲ್ಲಿ ಆಗಿರ್ತಕ್ಕಂಥ ಚರಿತ್ರೆಗಳು ಘಟನೆಗಳಲ್ಲ, ಘಟನೆಗಳ ಜೊತೆಗೆ ಏನಾಗ್ಯಾವ್ರಿ, ಕೆಲವೊಂದು ಚರಿತ್ರೆಗಳು ಸಹ ಏನಾಗ್ಯಾವ್ರಿ, ನಡೆದೋಗ್ಯಾವ. ಹೌದಾ? ಅದನ್ನ ಪಾಶ್ಚಿಮಾತ್ಯ ಏನ್ ಮಾಡಕ್ ಹೋದ್ರು, ಚರಿತ್ರೆ ಎಲ್ಲ ಇವು ಎಲ್ಲ ಘಟನೆಗಳು ಅಂತ ಹೇಳ್ಕಾರ ಮಾಡಕ್ ಹೋದ್ರು. ಬಟ್ ನಮ್ಮ ಭಾರತೀಯರು ಏನ್ ಮಾಡಿರಿ, ಅವಾಗ ನಾವೇನ್ ಮಾಡಿವ್ರಿ, ಚರಿತ್ರೆಗಳನ್ನ ನಾವೇನ್ ಮಾಡಿವ್ರಿ, ಅದನ್ನ ಎಕ್ಸ್ಪ್ಲೇನ್ ಮಾಡಾಕಂತ ಬಂದಿವ್ರಿ. ಹೌದ್ರಿ? ನೆಕ್ಸ್ಟ್ ಒನ್, ಶೋಧನೆ ಇಲಾಖೆ. ಚರಿತ್ರೆ ಗತಿಸಿ ಹೋದ ಘಟನೆಗಳ ಬಗ್ಗೆ ನಾವು ಶೋಧನೆ ಮಾಡೋದು. ಇಲ್ಲಿ ಪುರಾತತ್ವ ಇತ್ತೋ ಇಲ್ವೋ ಅಥವಾ ಇತಿಹಾಸ ಇತ್ತೋ ಇಲ್ವೋ ಅನ್ನೋದನ್ನ ನಾವೇನ್ ಮಾಡ್ಕೋಬೇಕ್ರಿ, ಮನವರಿಕೆ ಮಾಡ್ಕೋಬೇಕು. ಫಸ್ಟ್ ಒನ್, ಅದಕ್ಕೆ ಏನ್ ಮಾಡ್ರಿ, 1860ರೊಳಗ ಈ ಇಲಾಖೆಯನ್ನ ಸ್ಥಾಪನೆ ಮಾಡಿ. ಇಲಾಖೆಯಿಂದ ನ್ಯೂ ಇಂಪೀರಿಯಲ್ ಸಿರೀಸ್ ಅಂತ ಹೇಳ್ತಾರೆ ಏನ್ ಮಾಡ್ರಿ, 23 ಗ್ರಂಥಗಳೇನಾಗುದ್ರಿ ಪ್ರಕಟ ಅದು. ಎಷ್ಟ್ರಿ? ಯಾವ್ದಂತ ಕೇಳ, ನ್ಯೂ ಇಂಪೀರಿಯಲ್ ಸಿರೀಸ್ ಎಂಬ ಪುಸ್ತಕವನ್ನ ಏನ್ ಮಾಡಿರಿ, ರಚನೆ ಮಾಡಿರು. ಇದರಲ್ಲಿ ಏನ್ರಿ 23 ಗ್ರಂಥಗಳೇನಾದ್ರಿ ಪ್ರಕಟ ಅದು. ಹೌದಾ? ಸರ್ ಮಾರ್ಟಿಮರ್ ವಿಲ್ಲರ್ ಅವರಿಂದ ಪಾಕಿಸ್ತಾನದ 5000 ವರ್ಷ ಚರಿತ್ರೆ ಎಂಬ ಗ್ರಂಥ ಪ್ರಕಟ ಆಯ್ತ್ರಿ. ಎಷ್ಟೊಳಗ್ರಿ? ಯಾರಿಂದ? ಸರ್ ಮಾರ್ಟಿಮರ್ ವಿಲ್ಲರ್ ಅವರಿಂದ ಪಾಕಿಸ್ತಾನದ 5000 ವರ್ಷ ಚರಿತ್ರೆ ಅಂತೇಳಿ ಎಂಬ ಗ್ರಂಥವನ್ನ ಏನಾತ್ರಿ ಪ್ರಕಟ ಆತಲ್ಲಿ. ಹೌದಾ? ರೈಸ್ನಿಂದ 1000 ಶಾಸನಗಳ ಎಫಿಗ್ರಾಫಿಯಾ ಕರ್ನಾಟಕ ಎಂಬ 12 ಸಂಪುಟಗಳೇನಾದ್ರಿ ರಚನೆಗೊಂಡು. ಯಾರಿಂದ ರೀ? ರೈಸ್ ಅನ್ನೋ ಒಬ್ರ ವಿಜ್ಞಾನಿಗಳಿಂದ ಏನಾತ್ರಿ 90,000 ಶಾಸನಗಳ ಎಫಿಗ್ರಾಫಿಯಾ ಕರ್ನಾಟಕ ಎಂಬ 12 ಸಂಪುಟಗಳು ರಚನೆಗೊಂಡ್ರಿ. ಹೌದಾ? ನೆಕ್ಸ್ಟ್ ಒನ್, ಬ್ರೂಸ್ ಫೂಟ್ ರವರ್ ಏನ್ ಮಾಡ್ರಿ, ಭಾರತದ ವಿವಿಧ ಭಾಗಗಳಲ್ಲಿ ಸಂಚರಿಸಿ. ಬ್ರೂಸ್ ಫೂಟ್ ಒಬ್ಬ ವಿಜ್ಞಾನಿ ಏನ್ರಿ, ನಮ್ಮ ಭಾರತದ ವಿವಿಧ ಭಾಗಗಳಲ್ಲಿ ಏನ್ ಮಾಡ್ರಿ, ಸಂಚರಿಸಿ ಕಾರ್ಯ ಮಾಡ್ರಿ, ಶಿಲಾವೇಶಗಳನ್ನು ಸಂಗ್ರಹಿಸಿದವರು. ಪ್ರಾಚೀನ ಮಾನವನ ನೆಲೆಗಳನ್ನ ಕಂಡು ಹಿಡಿದ್ರು. ಹೌದಾ ಫ್ರೆಂಡ್ಸ್? ಏನ್ರಿ, ಯಾಕದನ್ನ ರಚನೆ ಮಾಡಿರು, ದೇಶಕ್ಕೆ ಯಾಕೆ ಅವ್ರು ಸಂಚರಣೆ ಮಾಡಿರು ಅಂದ್ರೆ ಏನ್ರಿ, ಈ ಮಾನವನಿಗೆ ಸಂಬಂಧಪಟ್ಟಂತೆ ಅಥವಾ ಶಿಲಾನ್ಯಾಸಗಳು ಅಂತೇಳಿ ಬರ್ತಾವ್ರಿ. ಹಳೆಯ ನಾಣ್ಯಗಳು ಬರ್ತಾವ. ಹಳೆಯ ಕಾಲದೊಳಗೆ ಏನ್ ಮಾಡ್ತಿದ್ರಿ, ನಾಣ್ಯಗಳನ್ನ ಯೂಸ್ ಮಾಡ್ತಿದ್ರು. ಅಥವಾ ಶಿಲಾನ್ಯಾಸಗಳು ಅಂತಂದ್ರೆ ಕಲ್ಲುಗಳು ಅಥವಾ ಗತಿಸುವುದ ಮೊದಲು ಮಾನವ ಹೆಂಗಿದ್ದ, ಈಗ ಮಾನವ ಹೆಂಗಾದು, ಮಾನವರ ಅಭಿವೃದ್ಧಿ ಹೆಂಗ ಹಾಕೊಂತ ಬಂತು, ಅಥವಾ ಇಡೀ ಜಗತ್ತಿನೊಳಗ ಮಾನವ ಅತ್ಯಂತ ಬುದ್ಧಿಜೀವಿ ಅಂತೇಳಿ ನಾವು ಕರಿತೀವ್ರಿ. ಹೌದಾ?
ನಾವು ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಬಂದ್ರೆ ನಾವೇನ್ ಮಾಡ್ತೀವ್ರಿ, ಮಾನವ ಅತಿ ಬುದ್ಧಿಜೀವಿ ಅಂತೇಳಿ ಕರಿತೀವ್ರಿ. ಯಾಕೆ ಮಾನವ ಬುದ್ಧಿಜೀವಿ? ಮಾನವನ ಯಾಕೆ ಬುದ್ಧಿಜೀವಿ ಆದ, ಅಥವಾ ಮಾನವ ಬೆಳೆದು ಬಂದ ಹಾದಿ ಹೇಗಿತ್ತು, ಮಾನವನ ಏನ್ರಿ ಸರಳ ಮಾನವನ ಮೊದಲಿನಿಂದ ಅವನ ಜೀವನೋಪಾಯಗಳು ಅಥವಾ ಜೀವನದ ಉದ್ದೇಶ ಏನಿತ್ತು, ಅವನ್ ಹೆಂಗ್ ಬೆಳೆದ್ ಬಂತ್ರಿ ಮಾನವಂದು ಅನ್ನೋದನ್ನ ನಾವೇನ್ ಮಾಡ್ತೀವ್ರಿ, ಈ ಪುರಾತತ್ವ ಶಾಸ್ತ್ರದೊಳಗ ನಾವು ತಿಳ್ಕೊತೀವಿ. ಹೌದಾ? ಹಲವಾರು ಶಾಸನಗಳು ಬರ್ತಾವು, ಹಲವಾರು ನಾಣ್ಯಗಳು ಬರ್ತಾವು, ಅಥವಾ ನಮ್ಮ ದೇಶವನ್ನ ಎಷ್ಟೋ ರಾಜರು ಆಳಿ ಹೋಗಿದಾರು, ಅಥವಾ ಎಷ್ಟೋ ಸಂಸ್ಥಾನಗಳು ನಮ್ಮ ಭಾರತದಲ್ಲೇ ಗತಿಸಿ ಹೋಗಿವೆ, ಸಾಕಷ್ಟು ಸಂಸ್ಥಾನಗಳು. ಯಾಕಂತಂದ್ರ ನಾವು ಇತಿಹಾಸ ಅಂತ ಬಂದಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ ಪ್ರತಿಯೊಂದನ್ನು ನಾವು ತಿಳ್ಕೊಬೇಕು ಫ್ರೆಂಡ್ಸ್. ಯಾಕಂತಂದ್ರೆ ನಮಗ ಇತಿಹಾಸ ಓನ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೋದಾಗಬಾರ್ದು, ಇಡೀ ಜಗತ್ತಿನ ಇತಿಹಾಸದ ಬಗ್ಗೆ ನಾವು ತಿಳ್ಕೊಬೇಕು ಸ್ವಲ್ಪ. ಯಾಕೆ ಇತಿಹಾಸವನ್ನ ನೋಡಿದಾಗ, ಇತಿಹಾಸವನ್ನ ಓದಿರ್ತಕ್ಕಂತ ಪ್ರತಿಯೊಬ್ರು ಇರ್ಲಿ ಫ್ರೆಂಡ್ಸ್, ಯಾರು ಇತಿಹಾಸವನ್ನ ಓದ್ತಿರ್ತಾರಲ್ಲ ಅವ್ರಿಗೇನ್ರಿ ಪ್ರತಿಯೊಂದು ಜ್ಞಾನ ಇರ್ತದ. ಯಾಕೆ ಆ ಇತಿಹಾಸದೊಳಗೆ ಅಂತ ಶಕ್ತಿ ಇದೆ. ಇತಿಹಾಸ ನೋಡ್ರಿ, ಯಾರು ಇತಿಹಾಸ ಓದ್ಲಂತವ್ರು ಹಂಗೆ ನೀವು ಟೆಸ್ಟ್ ಮಾಡಿ ನೋಡ್ರಿ, ಯಾರಿಗ್ ಬೇಕು ಬಿಡಪ್ಪ ಇತಿಹಾಸ ಅಂತ. ಯಾಕೆ ಇತಿಹಾಸ ಬೇಕು ಅಂತಂದಾಗ ನಾವು ತಗೋಬೇಕ್ರಿ, ಯಾಕೆ ಇತಿಹಾಸ ಬೇಕು? ಈಗಿನ ಜೀವನ ಶೈಲಿ ಹಂಗೈತಿ, ಮೊದ್ಲಿನ ಜೀವನ ಶೈಲಿ ಹಂಗೈತಿ. ಅವಾಗ ನಾವು ಕಂಪೇರ್ ಮಾಡಿದಾಗ ಅವಾಗ ಇತಿಹಾಸ ಓದ್ ನಾವ್ ಹೇಳ್ತಾನ್ರಿ, ಮೊದಲು ಹಿಂಗಿತ್ರಿ, ಈಗ ಹಿಂಗಿದೆ. ಮೊದ್ಲಿನ ಕಾಲದೊಳಗ ಇಂಥ ಘಟನೆಗಳಾಗಿದ್ದು, ಈಗಿನ ಕಾಲದೊಳಗ ಇಂಥ ಘಟನೆಗಳಾಗತ್ತಾವು. ಬಟ್ ಈಗಿನ ನಮ್ಮ ಜೀವನ ಏನೈತ್ರಿ, ಈಗಿಂದು ಸರಳವಾಗಿ ಜೀವನ ನಡೀತದ, ಬಟ್ ಜೀವನದ ಅಂಶ ಕಡಿಮೆ ಆಗತ್ತದ. ಮನುಷ್ಯನ ಜೀವನ ಬದುಕುವಂತ ಶೈಲಿಗಳೇನಾಗತ್ತವ್ರಿ, ಬೇರೆ ಬೇರೆ ಅಥವಾ ಚೇಂಜ್ ಆಗ್ತಾ ಇದಾವ ಮನುಷ್ಯ ಬದುಕುವ ಶೈಲಿ. ಮೊದ್ಲಿನ ಕಾಲದೊಳಗ ಬೇರೆ ಶೈಲಿ ಒಳಗ ಬದುಕಿತ್ತು, ಬಟ್ ಬರ್ಬರ್ತ ಜನರೇಷನ್ ಫ್ರೆಂಡ್ಸ್ ನಾವೇನ್ ಮಾಡಿವ್ರಿ, ಇವತ್ತ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರಗಳ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಮುಂದಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣ ಅಂತಂದ್ರೆ, ಇತಿಹಾಸವನ್ನ ಪ್ರತಿಯೊಂದು, ಈಗ ಅರ್ಥಶಾಸ್ತ್ರ ಇರ್ಬೋದು, ಸಮಾಜಶಾಸ್ತ್ರ ಇರ್ಬೋದು, ಇವೇನ್ರಿ ಇವ್ರ ಬಗ್ಗೆ ಇಂಡಿವಿಜುವಲ್ ಆಗಿ ತಿಳ್ಕೊಂತ ಹೋಗಂತೆ ಫ್ರೆಂಡ್ಸ್. ಒಂದೊಂದಾಗಿ ನಾಳಿಂದ ಏನ್ ಮಾಡೋಣ್ರಿ, ಅರ್ಥಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಒಟ್ಟು ಟೋಟಲ್ ಆಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡೋಣ್ರಿ, ಪ್ರತಿಯೊಂದನ್ನು ತಿಳ್ಕೊಂತ ಹೋಗೋಣ. ಈ ಕಂಟಿನ್ಯೂ ಚಾಪ್ಟರ್ಸ್ ಅನ್ನ ನಾವೇನ್ ಮಾಡೋಣ್ರಿ, ನಾಳಿಂದ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಧನ್ಯವಾದ ಫ್ರೆಂಡ್ಸ್. ಏನ್ ಮಾಡ್ರಿ, ನಮ್ದ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ನಾವೇನ್ ಮಾಡ್ರಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ನಿಮ್ದು ಸಹ ಏನಾಗತ್ತಂದ್ರೆ ಹೆಲ್ಪ್ ಅನ್ನ ಮಾಡ್ತಾ ಇದ್ರಿ, ಅಥವಾ ನಮ್ಗೆ ಏನ್ ಮಾಡ್ತಾ ಇದ್ರಿ, ಮೋಟಿವೇಶನ್ ಸ್ಟೋರಿಗಳನ್ನು ಸಹ ನಾವೇನ್ ಮಾಡ್ತೀವ್ರಿ, ಆಡ್ ಮಾಡ್ತೀವಿ. ಯಾಕಂತಂದ್ರೆ ಮೋಟಿವೇಶನ್ ಇನ್ನೊಬ್ರು ಸರ್ ಇದಾರೆ, ಅವರು ನಮ್ಗೆ ಏನ್ ಮಾಡತ್ತಾರೆ, ಮೋಟಿವೇಶನ್ ಸ್ಟೋರಿಗಳನ್ನ ಹೇಳ್ತಾ ಇದ್ದಾರೆ. ಹಾಗೆ ಏನ್ ಮಾಡ್ತಾ ಇದ್ವಿ, ನಾವು ಡೈಲಿ ಮೋಟಿವೇಶನ್ಸ್ ಅನ್ನ ಹಾಕ್ತಿವಿ, ಮೋಟಿವೇಶನ್ ಸ್ಟೋರಿಗಳನ್ನ ಹಾಕ್ತಿವಿ. ಅಥವಾ ನಾವೇನ್ರಿ, ನಮ್ಗೆ ಕ್ಯೂರಿಯಾಸಿಟಿ ಬರ್ಬೇಕ್ರಿ. ಯಾಕಂತಂದ್ರೆ ನಿಮ್ಮಿಂದ ಏನ್ ನಮಗ ಎಕ್ಸ್ಪ್ಲೇನ್ ಬರುತ್ತಲ್ಲ, ನೀವು ಕಾಮೆಂಟ್ಸ್ ಮುಖಾಂತರ ಏನ್ ನಮಗೆ ತಿಳಿಸ್ತಿರಲ್ಲ, ಅಂದಾಗ ಮಾತ್ರ ನಮ್ಗೆ ಏನಾಗುತ್ತೆ ಫ್ರೆಂಡ್ಸ್ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದ.